ಹಾಯ್ ನಮಸ್ತೆ. ನಾನೀಗ ಸಾಂಬಾರು ಪುಡಿ ಹೇಗೆ ತಯಾರಿಸು ಅಂತ ತೋರಿಸ್ತೇನೆ. ಒಂದು ಬಾಣಲೆ ಇಡಬೇಕು. ಅದಕ್ಕೆ ಮೆಣಸು, ಊರಿನ ಮೆಣಸು ಮತ್ತು ಕುಮಟ ಮೆಣಸು ತೆಕ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೇನೆ. ಅದು ಕುಮಟ ಮೆಣಸು. ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಅದಕ್ಕೆ ಮೆಣಸನ್ನು ಹಾಕ್ಕೊಳ್ಬೇಕು. ಅದನ್ನು ಹುರಿಬೇಕು. ಎರಡು ಮೆಣಸನ್ನು ಹಾಕಬೇಕು. ಕುಮಟ ಮೆಣಸು ಮತ್ತು ಊರಿನ ಮೆಣಸು ಹಾಕಿ ಹುರಿಬೇಕು. ನಾನು ಅಡಿಗೆಯವರು ಮಾಡುವ ಸಾಂಬಾರು ಪುಡಿಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದನ್ನು ಹುರಿಬೇಕು. ಪರಿಮಳ ಬರಬೇಕು, ಮೆಣಸಿನ ಪರಿಮಳ ಬರುವ ತನಕ ಹುರಿಬೇಕು. ನೋಡಿ, ಪರಿಮಳ ಬರ್ತಾ ಉಂಟು. ಸಣ್ಣ ಬೆಂಕಿಯಲ್ಲಿ ಹುರಿಬೇಕು. ಸ್ವಲ್ಪ ಸ್ವಲ್ಪ ಪರಿಮಳ ಬರ್ತಾ ಉಂಟು. ಒಳ್ಳೆ ಸಾಂಬಾರು ಹುಡಿ ಇದು ಮಾತ್ರ. ಆಗ್ತಾ ಉಂಟು ನೋಡಿ. ಈಗ ಒಳ್ಳೆ ಪರಿಮಳ ಬರ್ತದೆ. ಈಗ ಇದನ್ನು ತೆಗಿಬೇಕು. ಮತ್ತೊಂದು ಪಾತ್ರೆಗೆ ಹಾಕಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು ಮೆಣಸಿದ್ದು. ಈಗ ಪುನಃ ಸ್ವಲ್ಪ ಬೆಂಕಿ ಜಾಸ್ತಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನೆಕ್ಸ್ಟ್ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಬಿಸಿ ಆದ ಮೇಲೆ ಕಡಲೆಬೇಳೆಯನ್ನು ಹಾಕಬೇಕು. ಕಡಲೆಬೇಳೆ ಹಾಕಿದ ನಂತರ ಇದಕ್ಕೆ ಅದು ಸಹ ಪರಿಮಳ ಬರುವ ತನಕ ಹುರಿಬೇಕು. ಈಗ ಉದ್ದಿನಬೇಳೆ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ಬ್ರೌನ್ ಕಲರ್ ಬರುವ ತನಕ ಹುರಿಬೇಕು. ಮತ್ತು ಒಳ್ಳೆ ಪರಿಮಳ ಬರಬೇಕು. ಅಷ್ಟರ ತನಕ ಹುರಿತಾ ಇರಬೇಕು. ಸ್ವಲ್ಪ ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೆ ಪರಿಮಳ ಬರ್ತದೆ. ಹುರಿತಾ ಇರಬೇಕು ಬ್ರೌನ್ ಕಲರ್ ಬರುವ ತನಕ. ನಂತರ ಇದಕ್ಕೆ ಇಂಗನ್ನು ಹಾಕ್ಕೊಳ್ಬೇಕು. ಇಂಗನ್ನು ಹಾಕಿ ಹುರಿಬೇಕು. ಪುನಃ ಒಂದು 200 ಗ್ರಾಮ್ನಷ್ಟು ಇಂಗನ್ನು ತಗೊಂಡಿದ್ದಾರೆ. ನೋಡಿ, ಹುರಿಬೇಕು. ಪರಿಮಳ ಬರ್ತಾ ಉಂಟು ಒಳ್ಳೆ. ಇದಕ್ಕೆ ಈಗ ಮೆಂತ್ಯ ಹಾಕಬೇಕು. ಮೆಂತ್ಯ ಹಾಕಿ ಸಹ ಹುರಿಬೇಕು. ಮೆಂತ್ಯ ಪರಿಮಳ ಬರೋ ತನಕ ಹುರಿಬೇಕು.
ಮಸಾಲೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಸಣ್ಣ ಬೆಂಕಿಯಲ್ಲಿ ಹುರಿತಾ ಇರಬೇಕು. ಇದಕ್ಕೆ ಈಗ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಹಾಕಿ ಅದು ಬ್ರೌನ್ ಕಲರ್ ಬರಬೇಕು ಮತ್ತು ಪರಿಮಳ ಬರಬೇಕು. ಅಷ್ಟು ತನಕ ಹುರಿತಾ ಇರಬೇಕು. ಸ್ವಲ್ಪ ಬೇಕಾದ ಬೆಂಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಹುರಿತಾ ಇರಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟೀಗ ನೋಡಿ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಬೇಕು. ಲಾಸ್ಟಿಗೆ ಜೀರಿಗೆ ಹಾಕ್ಕೊಳ್ಳೋದು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ಇಷ್ಟಾದ ಮೇಲೆ ಸಾಕು, ಸ್ಟಾಪ್ ಮಾಡಬೇಕು ಬೆಂಕಿ. ಇದು ಹುಡಿ ಮಾಡಬೇಕು ಅಂತಾದರೆ ಇದು ಚಪ್ಪೆ ಆಗಬೇಕು, ಬಿಸಿ ಹೋಗಿ ಚಪ್ಪೆ ಆಗಬೇಕು. ಈಗ ನೋಡಿ ತಣ್ಣದಿದೆ, ಮೆಣಸು ಮಸಾಲೆ ಈಗ ಚಪ್ಪೆ ಆಗಿದೆ. ಇದನ್ನೀಗ ಹುಡಿ ಮಾಡಿಕೊಳ್ಳುವ. ಮಿಕ್ಸಿಗೆ ಎರಡನ್ನೂ ಹಾಕಿ, ಮಸಾಲೆಯನ್ನು ಹಾಕಿ ಮೆಣಸನ್ನು ಹಾಕಿ ನೈಸ್ ಪುಡಿ ಮಾಡಿಕೊಳ್ಬೇಕು. ನೋಡಿ ರೆಡಿ ಆಯಿತು. ಈಗ ಗರಂ ಸಾಂಬಾರು ಹುಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ. ರೆಡಿ ಆಯಿತು. ಥ್ಯಾಂಕ್ ಯು.